ಪುಟ್ಟ ಪುಟ್ಟ ಪುಟಾಣಿಗಳ ಕಲರವ. ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಪುರಭವನದಲ್ಲಿ ಬಾಲಮೇಳ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನಾ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಬಾಲಮೇಳ ಕಾರ್ಯಕ್ರಮ ಜರುಗಿತು. ಪುಟಾಣಿಗಳಿಗಾಗಿ ಏರ್ಪಡಿಸಿದ್ದ ಈ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನೆರವೇರಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬೀದರ್ನ ಸಂಸದರಾದ ಸಾಗರ್ ಈಶ್ವರ್ ಖಂಡ್ರೆ ಅವರು, ಬೆಳೆಯುವ ಮೊಳಕೆಗೆ ನೀರು ಉಣಿಸುವ ಕೆಲಸ ಎಷ್ಟು ದೊಡ್ಡದು, ಹಾಗೆಯೇ ಅಂಗನವಾಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರು ಕೂಡ ಅದೇ ಸಾಲಿಗೆ ಸೇರುತ್ತಾರೆ. ಮುದ್ದು ಮಕ್ಕಳಿಗೆ ಅರ್ಥವಾಗುವ ಭಾಷೆಯಲ್ಲಿ ತಿಳಿ ಹೇಳಿ ಬುನಾದಿಯನ್ನ ಹಾಕುವವರೇ ಅಂಗನವಾಡಿಯ ಕಾರ್ಯಕರ್ತೆಯರು ಎಂದು ಬಣ್ಣಿಸಿದ್ದಾರೆ. ಉಪನಿರ್ದೇಶಕರಾದ ಶ್ರೀಧರ್ ಅವರು ಬಾಲಮೇಳ ಉದ್ದೇಶಿಸಿ ಮಾತನಾಡಿ, ಮಕ್ಕಳಿಗೆ ಪೌಷ್ಟಿಕಾಂಶದ ಆಹಾರವನ್ನ ನೀಡಬೇಕು, ಆಯಾ ಸಮಯದಲ್ಲಿ ಕೊಡುತ್ತಾ ಮಕ್ಕಳ ಬೆಳವಣಿಗೆಯ ಕಡೆ ಮುತುವರ್ಜಿ ವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಶ್ರೀನಿವಾಸ್ ಬಾಳೆವಾಲೆ, ಪುರಸಭೆ ಅಧ್ಯಕ್ಷ ಶ್ರೀಮತಿ ಶಶಿಕಲಾ ಅಶೋಕ್, ರಾಜ್ಕುಮಾರ್ ರಾಜ್ ಭವನ್, ಸೂರ್ಯಕಾಂತ್ ಬೀರಾದರ್, ಪ್ರದೀಪ್ ಪಾಟೀಲ್, ಆರತಿ ಧನರಾಜ್ ಇನ್ನಿತರರು ಉಪಸ್ಥಿತರಿದ್ದರು. ಒಟ್ನಲ್ಲಿ ಮುದ್ದು ಪುಟಾಣಿಗಳ ಈ ಕಾರ್ಯಕ್ರಮವು ನೋಡುವುದೇ ಒಂದು ಸೊಬಗು ಎಂದು ಹೇಳಬಹುದು. ಪ್ರತಿ ಅಂಗನವಾಡಿ ಕೇಂದ್ರದಲ್ಲೂ ಕೂಡ ಒಂದು ವಾರದ ವಿಷಯ ಅಂತ ಹೇಳಿಬಿಟ್ಟು ನಾವು ಒಂದು ಸುತ್ತೇನೆ ಪ್ರತಿ ವಾರ ಒಂದು ವಿಚಾರಣೆ ಬಗ್ಗೆ ಅಂದರೆ ಬಣ್ಣಗಳ ಬಗ್ಗೆ ಮತ್ತೆ ರಾಷ್ಟ್ರದ ಯಾವುದೇ ದೊಡ್ಡ ವ್ಯಕ್ತಿ ಆಗ್ತಾರೆ ಅಂತಂದ್ರೆ ಅದು ಈಗ ನೀವು ಮಾಡಿದ ಕಾರ್ಯದಿಂದಲೇ ಸಾಧ್ಯ ಆಗುತ್ತೆ. ಅದಕ್ಕೆ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ನನ್ನ ವತಿಯಿಂದ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ನಾವು ನೋಡ್ಕೋಬೇಕಂತ ಸಾಧಾರಣ ಮಾತಲ್ಲ. ಬಹಳಷ್ಟು ನೀವು ಪ್ರೀತಿಯಿಂದ ನೀವು ನೋಡ್ಕೋತೀರಿ, ಬಹಳಷ್ಟು ನೀವು ಪ್ರೇಮಿಂದ ನೋಡ್ಕೋತೀರಿ, ನೀವು ಬಹಳಷ್ಟು ನೀವು ಅಲರ್ಟ್ ಆಗಿರ್ಬೇಕಾಗ್ತದ. ನೀವು ಯಾವಾಗಲೂ ಕೂಡ